ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚನ್ನು ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ನಾನು 38 ಇಂಚು ಚೆಸ್ಟ್ ಮೆಜರ್ಮೆಂಟ್ ಇರುವ ಬ್ಲೌಸ್ ಮಾರ್ಕಿಂಗ್ ಮತ್ತು ಕಟಿಂಗ್ನ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಮತ್ತು ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದರು 38 ಚೆಸ್ಟ್ ಮೆಜರ್ಮೆಂಟ್ ಇರೋ ಬ್ಲೌಸ್ ಕಟಿಂಗ್ನ ತೋರಿಸ್ಕೊಡಿ ಅಂತೇಳಿ. ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರ ಚಾನಲ್ಗೆ. ಇದೇ ರೀತಿಯೇ ಸಪೋರ್ಟ್ ಮಾಡ್ತಾಯಿರಿ ಅಂತೇಳಿ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಲೈನಿಂಗ್ ಕ್ಲಾತ್ನ ನಾನು ತೊಗೊಂಡಿದ್ದೀನಿ. ಇದನ್ನು ಮೊದಲಿಗೆ ಈ ರೀತಿ ಫೋಲ್ಡ್ ಮಾಡಿ, ಓಪನ್ ಇದ್ದಿದ್ದು ನಮ್ಮ ಅಪೋಸಿಟ್ ಸೈಡ್ ಇರಬೇಕು ಮತ್ತು ಕ್ಲೋಸ್ ಇದ್ದಿದ್ದು ನಮ್ಮ ಸೈಡ್ ಇರಬೇಕು. ಇದೇ ರೀತಿಯೇ ಕರೆಕ್ಟಾಗಿ ನೋಡ್ಕೊಂಡು ಫೋಲ್ಡಿಂಗ್ ಮಾಡ್ಕೊಳ್ಳಿ. ಫಸ್ಟ್ ನೋಡಿ, ನಾವು ಏನು ಮಾಡಬೇಕು ಅಂತಂದರೆ ಚೆಸ್ಟ್ ಮೆಜರ್ಮೆಂಟು ಎಷ್ಟಿರುತ್ತೆ ಅಷ್ಟು ಬಟ್ಟೆನ ಫೋಲ್ಡ್ ಮಾಡಿಕೊಂಡು ಅದನ್ನು ಕಟಿಂಗ್ ಮಾಡ್ಕೊಂಬಿಡೋಣ. ಇವಾಗ ನೋಡಿ, 38 ಇಂಚು ಚೆಸ್ಟ್ ಮೆಜರ್ಮೆಂಟ್ ಬಂದರೆ ಅದನ್ನು ನಾವು 4 ಭಾಗ ಮಾಡಬೇಕು. 4 ಭಾಗ ಮಾಡಿದರೆ ನಮಗೆ 9.5 ಚೆಸ್ಟ್ ಮೆಜರ್ಮೆಂಟು ಬರುತ್ತೆ. ಅಂದರೆ ಇದು 38 ನಮಗೆ ಚೆಸ್ಟ್ ಮೆಜರ್ಮೆಂಟ್ ಬಂದಿತ್ತು ಅಂತಂದರೆ ನಾವು 4 ಭಾಗ ಮಾಡಿ ಇಲ್ಲಿಂದ ಚೆಸ್ಟ್ ಮೆಜರ್ಮೆಂಟ ತೊಗೋಬೇಕು. ನೋಡಿ, ಇಲ್ಲಿಂದ ನಾನು 9.5 ತೊಗೊಂಡಿದ್ದೀನಿ. ನೆಕ್ಸ್ಟು ಸ್ಟಿಚಿಂಗ್ ಮಾರ್ಜಿನ್ ಹಿಡಿದು ಟೋಟಲಾಗಿ 11 ಇಂಚನ್ನ ತೊಗೊಂಡಿದ್ದೀನಿ. 1.5 ಇಂಚಿನ ಸ್ಟಿಚಿಂಗ್ ಮಾರ್ಜಿನ ಆ್ಯಡ್ ಮಾಡಿ ನಾನು ಇಲ್ಲಿಂದ ಇಲ್ಲಿಗೆ ಬಟ್ಟೆನ 11 ಇಂಚನ್ನ ತೊಗೊಂಡಿದ್ದೀನಿ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಕರೆಕ್ಟಾಗಿ ನಮ್ಮ ಚೆಸ್ಟ್ ಮೆಜರ್ಮೆಂಟ್ ಇರೋದು 9.5 ಇದೆ. 9.5 ಅಂದರೆ ನಮ್ಮ ಚೆಸ್ಟ್ ಮೆಜರ್ಮೆಂಟು 38 ಇಂಚು ಬರ್ತೈತಿ. 1.5 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಸ್ಟಿಚಿಂಗಿಗೆ ಅಂತೇಳಿ. ನೋಡಿ, ಇಲ್ಲಿಂದ ಇಲ್ಲಿಗೆ 11 ತೊಗೊಂಡಿವಾಗ ಇನ್ನು ಬಟ್ಟೆನ ಕಟಿಂಗ್ ಮಾಡ್ಕೊಂಬಿಡೋಣ. ನೆಕ್ಸ್ಟ್ ನೋಡಿ, ಚೆಸ್ಟ್ ಮೆಜರ್ಮೆಂಟ್ನ ನೋಡಿ ತೊಗೊಂಡಿದ ನಂತರ ನೀವು ಮೊದಲಿಗೆ ಬ್ಲೌಸಿನ ಉದ್ದನ ನೋಡ್ಕೊಳ್ಳಿ ಎಷ್ಟಿದೆ ಅಂತೇಳಿ. ಬ್ಲೌಸಿನ ಉದ್ದನ ನಾರ್ಮಲಾಗಿ ಮೇಲ್ಗಡೆ ಶೋಲ್ಡರ್ ಅಟ್ಯಾಚಿಂದ ಹಿಡಿದು ಲಾಸ್ಟ್ವರೆಗೂ ಅಳತೆ ಮಾಡಿ ತೊಗೋಬೇಕು. 14.5 ಬರುತ್ತೆ. 1 ಇಂಚನ್ನ ಎಕ್ಸ್ಟ್ರಾ ತೊಗೋಬೇಕು. 15ವರೆಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಲಾಸ್ಟಲ್ಲಿ ನಿಮಗೆ ಇದು ಬಟ್ಟೆ ಸ್ಟ್ರೇಟ್ ಆಗಿದ್ದರೆ ಬಿಟ್ಬಿಡಿ. ಇಲ್ಲ 2 ಬಟ್ಟೆ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದಾವೆ ಅಂತಂದರೆ ಒಂದು ಇಲ್ಲಿ ಸ್ಟ್ರೇಟಾಗಿ ಲೈನ್ನ ಹಾಕ್ಕೊಳ್ಳಿ. ಅವು ಬಟ್ಟೆ ಸವನ ಇದ್ದಾವೆ, ಹಾಗಾಗಿ ನಾನು ಲೈನ್ನ ಹಾಕ್ತಾ ಇಲ್ಲ ಅಲ್ಲಿ. ನೆಕ್ಸ್ಟ್ ಇದು ಬ್ಲೌಸ್ ಲೆಂತ್. ಇದು ಚೆಸ್ಟ್ ಮೆಜರ್ಮೆಂಟ್ 9.5 ಮತ್ತು ಇದು ಎಕ್ಸ್ಟ್ರಾ ಇರೋದು ಸ್ಟಿಚಿಂಗ್ ಮಾರ್ಜಿನ್ ಅಂತೇಳಿ. ನೋಡ್ರಿ, ಇದು ಬ್ಯಾಕ್ ಪಾರ್ಟು ಮತ್ತು ಇಲ್ಲಿಂದ ಇಲ್ಲಿಗೆ 15ವರೆನ ಮಾರ್ಕ್ ಮಾಡ್ಕೊರಿ. ಫ್ರಂಟ್ ಪಾರ್ಟ್ನು 2 ಒಂದೇ ಸರಿನೇ ಮಾಡಿಬಿಡೋಣ. ತುಂಬ ಈಸಿ ಆಗುತ್ತೆ ಕಲಿಯೋರ್ಗೂ ಸಹ. ನೋಡಿರಿ, ಇದು ಫ್ರಂಟ್ ಪಾರ್ಟು. ಇಲ್ಲಿ ಬಟ್ಟೆ ಎಕ್ಸ್ಟ್ರಾನೇ ಇರಲಿ, ಯಾಕಂದರೆ ಕ್ರಾಸ್ ಬೆಲ್ಟ್ ನಾವು ಅಟ್ಯಾಚ್ ಮಾಡ್ಕೊಳ್ಳುವಾಗ ಇದು ಬಟ್ಟೆ ಯೂಸ್ ಆಗುತ್ತೆ ಅಂತೇಳಿ ನಾನಿನ್ನು ಕಟಿಂಗ್ ಮಾಡ್ಕೊಳ್ಳಲ್ಲ ಎಕ್ಸ್ಟ್ರಾ ಇರೋದನ್ನು. ನೋಡಿ, ಇಲ್ಲಿ ನಡುವೆ ಒಂದು ಫೋಲ್ಡ್ ಇರುತ್ತಲ್ಲ, ಇದನ್ನು ಇವಾಗ ಇಲ್ಲಿಗೆ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊರಿ. ನೋಡಿ, ನಿಮ್ಗೆ ಇನ್ನೊಂದ್ಸಾರಿ ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ ನಾವು ಉದ್ದ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. 15ವರೆ ಇದೆ, ಒಂದು 15ವರೆಗೆ ಒಂದು ಮಾರ್ಕ್ನ ಮಾಡ್ತಾಯಿದ್ದೀನಿ. 14ವರೆ ರೆಡಿ ಇದೆ, 15ವರೆಗೆ ಒಂದು ಮಾರ್ಕ್ನ ಮಾಡ್ತಾಯಿದ್ದೀನಿ. ಇದು ಎಕ್ಸ್ಟ್ರಾ ಬಟ್ಟೆ
ಆಮೇಲೆ ಯೂಸ್ ಮಾಡ್ಕೋತೀನಿ ನಾನು, ಹಾಗಾಗಿ ಹಾಗೆ ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿರಿ, ನೆಕ್ ಬಿಡ್ತು 2.5ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಅಳತೆ ಬ್ಲೌಸಲ್ಲಿ ಅಳತೆನ ಮಾಡ್ಕೊಂಡ್ಬಿಡಿ, ಕನ್ಫ್ಯೂಸ್ ಆಗುತ್ತೆ ನಮಗೆ ಅಂತಂದರೆ. ನಾರ್ಮಲಾಗಿ ಎಲ್ಲ ಬ್ಲೌಸ್ಗೆ 2 ಇಂಚನ್ನ ಇಡ್ತೀವಿ, ಇದಕ್ಕೆ 2.5 ಯಾಕಂತಂದರೆ ಇಲ್ಲಿ ಅಳತೆ ಬ್ಲೌಸಲ್ಲಿ 2.5 ಇದೆ, ಮತ್ತು ಕಾಮನ್ನಾಗಿ 38 ಮೆಜರ್ಮೆಂಟಿಗೆ 2.5 ಇಂಚೇ ಬರ್ತೈತಿ. ಒಂದ್ಸರಿ ಅಳತೆ ಮಾಡಿ ತೋರಿಸ್ತೀನಿ ನೋಡ್ರಿ ನಿಮ್ಗೆ. ನೋಡಿ, ಇಲ್ಲಿಂದ ಇಲ್ಲಿಗೆ 6 ಇಂಚ್ ಐತಿ. ಇದೇ ರೀತಿನೇ ಕರೆಕ್ಟಾಗಿ ಫ್ಲ್ಯಾಟಾಗಿ ಹಾಕ್ಕೊಳ್ಳಿ. ಬ್ಲೌಸ್ನ ಹಾಕ್ಕೊಂಡು ಒಂದ್ಸರಿ ಅಳತೆ ಮಾಡ್ಕೊರಿ. 6 ಇಂಚ್ ಬರುತ್ತೆ, ಯಾಕಂದರೆ ಅವರು ರೆಡಿ ಇಟ್ಟಿರೋದು 2.5 ಇಂಚ್ ಇಟ್ಟಿದ್ದಾರೆ. ಕಟ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತಂದರೆ ಬ್ಲೌಸ್ 5.5 ಇಂಚ್ ಆಗುತ್ತೆ. ಇದು ಎಲ್ಲ ಪೈಪಿಂಗ್ ಎಲ್ಲ ಮಾಡ್ಕೊಳತ್ತಿಗೆ ಅವ್ರಿಗೆ ಅರ್ಧ ಇಂಚು ಎಕ್ಸ್ಟ್ರಾ ಆಗಿರುತ್ತೆ, ಹಾಗಾಗಿ 6 ಇಂಚು ಇಲ್ಲಿಂದ ಇಲ್ಲಿಗೆ ಬರುತ್ತೆ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. 2.5 ಇಂಚನ್ನ ನೆಕ್ ಬಿಡ್ತು ತಗೋರಿ. ಮತ್ತು ನೆಕ್ಸ್ಟು ಭುಜನೂ ಸಹ ಇಲ್ಲೇ ಅಳತೆ ಮಾಡ್ಕೊಂಬಿಡಿ, ಗೊತ್ತಾಗುತ್ತೆ ನಿಮಗೆ. ನೋಡಿ, ಇಲ್ಲಿಂದ ಇಲ್ಲಿಗೆ ಭುಜ ರೆಡಿ ಇರೋದು 2.5 ಇದೆ. ಒಂದು ಅರ್ಧ ಇಂಚು ಎಕ್ಸ್ಟ್ರಾ ತಗೋರಿ ಸ್ಟಿಚಿಂಗಿಗೆ ಅಂತೇಳಿ 3 ಇಂಚ್ಗೆ ಭುಜಕ್ಕೆ ಅಳತೆ ಮಾರ್ಕ್ನ ಮಾಡ್ತಾಯಿದ್ದೀನಿ ಇವಾಗ. ನೆಕ್ಸ್ಟು ಹಾರ್ಮೋಲನ್ನು ಸಹ ನೋಡಿರಿ, ಇಲ್ಲಿ ಶೋಲ್ಡರ್ ಅಟ್ಯಾಚಿಂದ ಹಿಡಿದು ನೋಡ್ಕೋಬೇಕು ಎಷ್ಟಿದೆ ಅಂತೇಳಿ. ನೋಡಿ, ಈ ರೀತಿ ಸ್ಟ್ರೈಟಾಗಿ ನೋಡ್ಕೊರಿ. ಆರ್ಮೋಲು 5.5 ಇಂಚ್ಗೆ ಬರ್ತಾ 5.5 ಇಂಚು ಆರ್ಮೋಲು. ನೆಕ್ ಬಿಡ್ತು, ಆರ್ಮೋಲು ಇವೆಲ್ಲ ಕಾಮನ್ನಾಗಿ 38 ಇಂಚ್ ಇರೋರಿಗೆ, ಚೆಸ್ಟ್ ಮೆಜರ್ಮೆಂಟ್ ಇರೋರಿಗೆ ಸ್ಟ್ಯಾಂಡರ್ಡ್ ಆಗಿರೋದು ಮೆಜರ್ಮೆಂಟ್ ಇದು. ಇದರಲ್ಲಿ ಒಂದು ಅರ್ಧ ಇಂಚು ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ ಇಲ್ಲಿ ಒಬ್ಬೊಬ್ಬರು 3 ಇಂಚ್ ತೊಗೋತಾರೆ. 3 ಇಂಚ್ ತೊಗೊಂಡ್ರೆ ಅವು ನೆಕ್ ಭಾಳ ಡ್ರಾಪ್ ಆಗ್ತಾ ಇರುತ್ತೆ, ಹಾಗಾಗಿ ನಾನು ಇಲ್ಲಿ 2.5 ಇಂಚನ್ನೇ ತೊಗೋತೀನಿ. ಇದು ಕರೆಕ್ಟಾಗಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಆರ್ಮೋಲ್ ಶೇಪ್ ತೆಗೆಯೋದಕ್ಕೆ ಈ ಕಾರ್ನರಿಂದ ಹಿಡಿದು 1 ಇಂಚಿಗೆ ಫಸ್ಟು, ನೆಕ್ಸ್ಟ್ 1.5 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಆರ್ಮೋಲ್ ಶೇಪ್ ಆದ ನಂತರ ಇವಾಗ ಫ್ರಂಟ್ದು ನೆಕ್ ಉದ್ದ ಎಷ್ಟಿದೆ ಅಂತೇಳಿ ನೋಡ್ಕೊಳ್ಳೋಣ. ಇದು ಫ್ರಂಟ್ ಪಾರ್ಟು. ನೋಡಿ, ನೆಕ್ ಉದ್ದ 7.5 ಇಂಚ್ ಇದೆ. 7.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಇವಾಗ ಕ್ರಾಸ್ ಬೆಲ್ಟ್ನ ಮಾರ್ಕಿಂಗ್ ಮಾಡೋಣ. ನೋಡಿ, ಕ್ರಾಸ್ ಬೆಲ್ಟ್ಗೆ ನಾವು ನೆಕ್ಕಿಂದ ಹಿಡಿದು ಕ್ರಾಸ್ ಬೆಲ್ಟ್ನ ಎಲ್ಲಿ ಅಟ್ಯಾಚ್ ಮಾಡಿರ್ತಾರೆ ಅಲ್ಲಿ ತನಕ ಅಷ್ಟೇ ನಾವು ಅಳತೆನ ತೊಗೋಬೇಕು. ಇಷ್ಟೇ ಅಳತೆ ಅಷ್ಟೇ ನಾವು ತೊಗೋಬೇಕು. ನೋಡಿ, 3.5 ಇಂಚ್ ಬರ್ತಿದೆ, 1 ಇಂಚು ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. 4.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಕೆಳಗಡೆ ಕ್ರಾಸ್ ಬೆಲ್ಟು ಅಟ್ಯಾಚ್ ಮಾಡುವಾಗ ಅರ್ಧ ಇಂಚ್ ಹೋಗುತ್ತೆ, ಮತ್ತು ನೆಕ್ಸ್ಟ್ ಇಲ್ಲಿ ನೆಕ್ ಹತ್ರ ಅರ್ಧ ಇಂಚ್ ಹೋಗುತ್ತೆ, ಹಾಗಾಗಿ 1 ಇಂಚನ್ನ ನಾನು ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ನೆಕ್ಸ್ಟು ಆರ್ಮೋಲ್ ಶೇಪ್ ಹತ್ರ ಅಲ್ಲಿ ಎಷ್ಟು ಅಟ್ಯಾಚ್ಮೆಂಟ್ ಇದೆ ಅಂತೇಳಿ ಅಟ್ಯಾಚ್ ಮಾಡಿದ್ದಾರೆ ಅಂತೇಳಿ ನೋಡ್ಕೊಳ್ಳೋಣ. ನೋಡಿ, ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಇದ್ರ ನಡುವೆದ್ದು ನಾವು ಅಳತೆನ ಮಾಡ್ಕೋಬೇಕು. ನೋಡಿ, ಇಷ್ಟು ಪಾರ್ಟ್ ಇಲ್ಲಿ ಕ್ರಾಸ್ ಬೆಲ್ಟ್ ಎಲ್ಲಿ ಅಟ್ಯಾಚ್ ಮಾಡಿರ್ತಾರೆ ಅಲ್ಲಿಗೆ ನಾವು ಅಳತೆನ ಮಾಡ್ಕೋಬೇಕು. ನೋಡಿ, 6.5 ಇಂಚ್ ಬರುತ್ತೆ. 7.5 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ತಾ ಇದ್ದೀನಿ. ಇವಾಗ 1 ಇಂಚ್ನ ಎಕ್ಸ್ಟ್ರಾ ತೊಗೋಬೇಕು. ನೆಕ್ಸ್ಟು
ಇವಾಗ ಶೇಪ್ ತೆಗೆಯೋದಕ್ಕೆ ಮಿಡಲ್ ಒಂದು ಪಾಯಿಂಟ್ನ ನೋಡ್ಕೊಳ್ಳೋಣ ಎಷ್ಟಿದೆ ಅಂತೇಳಿ. ಮೇಲ್ಗಡೆ ಶೋಲ್ಡರ್ ಜಾಯಿಂಟಿಂದ ಹಿಡಿದು ಇಲ್ಲಿ ಒಂದು ಪಾಯಿಂಟ್ಗೆ ನೋಡ್ಕೋಬೇಕು ಎಷ್ಟಿದೆ ಅಂತೇಳಿ, ಎಷ್ಟು ಬರುತ್ತೆ ಉದ್ದ ಅಂತೇಳಿ. ನೋಡಿ 12.5 ಇಂಚ್ ಬರುತ್ತೆ. 1 ಇಂಚು ಎಕ್ಸ್ಟ್ರಾ ತೊಗೋಬೇಕು. ಇವು 3 ಅಳತೆ ನಾನು ಎಲ್ಲಿ ತೊಗೊಂಡಿದ್ದೀನಿ ಅಂತೇಳಿ ತುಂಬ ಜನ ಕನ್ಫ್ಯೂಸ್ ಮಾಡ್ಕೋತಾ ಇರ್ತೀರ. ನೋಡಿ ಇನ್ನೊಂದು ಸಾರಿ ತೋರಿಸ್ತೀನಿ ನಾನು. ಇಲ್ಲಿಗೆ ನಮಗೆ ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡಿರ್ತಾರೆ, ಹಾಗಾಗಿ ಇಲ್ಲಿ ಶೋಲ್ಡರ್ ಮೇಲ್ಗಡೆಯಿಂದ ಹಿಡಿದು ಇಷ್ಟು ನಾನು ಅಳತೆ ಮಾಡಿ ಅಲ್ಲಿ ಮೆಜರ್ಮೆಂಟ್ನ ತೊಗೋತಾ ಇದ್ದೀನಿ. ಇನ್ನೊಂದು ಸಾರಿ ಅಳತೆ ತೋರಿಸ್ತೀನಿ. ನೋಡಿ 12.5 ಇಂಚ್ ಬರುತ್ತಾ, 13.5 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ತಾ ಇದ್ದೀನಿ. ಇವಾಗ ಈ ಪಾಯಿಂಟ್ನೆಲ್ಲ ಸೇರಿಸಿ ಒಂದು ಶೇಪ್ನ ಕೊಡಬೇಕು. ನೋಡಿ ಇವಾಗ ಫ್ರಂಟ್ ಪಾರ್ಟ್ ಇಷ್ಟು ರೆಡಿ ಆಯಿತು. ಮತ್ತು ಇಲ್ಲಿ ಎಕ್ಸ್ಟ್ರಾ ಯಾಕೆ ಬಟ್ಟೆ ಬಿಟ್ರಿ ಅಂತ ಕೇಳ್ಬೋದು. ಇವಾಗ ಕ್ರಾಸ್ ಬೆಲ್ಟ್ ನಾವು ಇದನ್ನ ಕರೆಕ್ಟಾಗಿ ಇಷ್ಟು ತೊಗೊಂಬಿಟ್ರೆ ಮತ್ತೆ ಕ್ರಾಸ್ ಬೆಲ್ಟಿಗೆ ಅಟ್ಯಾಚ್ ಮಾಡಬೇಕಾಗತ್ತೆ, ಇಲ್ಲ ಬೇರೆ ಪೀಸ್ ತೊಗೋಬೇಕಾಗತ್ತೆ. ಇದು ಉಳಿಯುತ್ತೆ ಅಂತೇಳಿ ನಾನು ಈ ರೀತಿ ತೊಗೊಂಡಿದ್ದೀನಿ. ಇಲ್ಲ ನೀವು ಬೇರೆ ಬಟ್ಟೆ ತೊಗೊಂಡಾದ್ರೂ ಕ್ರಾಸ್ ಬೆಲ್ಟ್ ಮಾಡ್ಕೊರಿ, ನಡೀತೈತಿ. ಇವಾಗ ಕ್ರಾಸ್ ಬೆಲ್ಟ್ನ ಒಂದು ಸರಿ ನೋಡ್ಕೊಂಬಿಡೋಣ. ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟು ತೊಗೊಂಡಿದ್ದಾರೆ. ಕ್ರಾಸ್ ಬೆಲ್ಟಿಗೆ 2.5 ಇಂಚ್ ತೊಗೊಂಡಿದ್ದಾರೆ. 1 ಇಂಚ್ನ ಎಕ್ಸ್ಟ್ರಾ ತೊಗೊಳ್ಳೋಣ. ಇಲ್ಲಿಂದ ಇಲ್ಲಿಗೆ 3.5 ಇಂಚ್ ಕರೆಕ್ಟಾಗಿ ಐತಿ ಇಲ್ಲಿ. ಮತ್ತು ನೆಕ್ಸ್ಟ್ ಈ ಸೈಡು 2 ಇಂಚ್ ತೊಗೊಂಡಿದ್ದಾರೆ. ಇಲ್ಲಿ 3 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ತಾಯಿದ್ದೀನಿ ನಾನು. ನೋಡಿ ಇಷ್ಟಾದರೆ ಬ್ಲೌಸಿಂದು ಫ್ರಂಟ್ ಪಾರ್ಟ್ ಕಟ್ಟಿಂಗ್ ಕಂಪ್ಲೀಟಾಗಿ ಮುಗೀತು. ಇವಾಗ ಕಟ್ ಮಾಡ್ಕೊಳ್ಳೋಣ. ಎರಡು ಪೀಸ್ ಅಷ್ಟೇ ಕಟ್ಟಿಂಗ್ ಮಾಡ್ಕೋಬೇಕು. ನಾರ್ಮಲಾಗಿ ನಿಮಗೆ ಚಾರ್ಟಲ್ಲಿ ಮೆಜರ್ಮೆಂಟ್ ಗೊತ್ತಿದೆ ಅಂತಂದರೆ ಆ ಥರ ಇಟ್ಟರು ನಡೆಯುತ್ತೆ. ಇಲ್ಲ ಅಂದರೆ ಚಾರ್ಟಲ್ಲಿರೋದು ಎಲ್ರಿಗೂ ಫಾಲೋ ಆಗೋದಿಲ್ಲ. ಯಾಕಂದರೆ ಒಬ್ಬೊಬ್ಬರು ಬಾಡಿ ಮೆಜರ್ಮೆಂಟು ಬೇರೆ ಥರ ಇರ್ತೈತಿ. ಅವ್ರು ಅಳತೆ ಬ್ಲೌಸ್ ಕೊಟ್ಟಿರ್ತಾರಲ್ಲ ಅದೇ ಅಳತೆ ಪ್ರಕಾರನೇ ನಾವು ಕರೆಕ್ಟಾಗಿ ಹಾಕಿದರೆ ಯಾವುದೇ ರೀತಿ ಬ್ಲೌಸ್ ಸ್ಟಿಚಿಂಗ್ ಆಗಲಿ ಕಟ್ಟಿಂಗ್ ಆಗಲಿ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ. ಹಾಗಾಗಿ ಕಾಮನ್ನಾಗಿ ಎಲ್ಲರೂ ಏನು ಮಾಡಿ ಅಂತ ಅಂದರೆ ಅವರು ಮೆಜರ್ಮೆಂಟ್ ಬ್ಲೌಸ್ ಯಾವ ರೀತಿ ಕೊಟ್ಟಿರ್ತಾರೆ ಅದೇ ರೀತಿಯೇ ಕರೆಕ್ಟಾಗಿ ಅಳತೆ ಮಾಡಿ ಸ್ಟಿಚ್ ಮಾಡೋದಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಇವಾಗ ಟಕ್ಸ್ ಪಾಯಿಂಟ್ ಒಂದು ಹಾಕೋಣ. ಈ ಶೋಲ್ಡರ್ ನಡುವೆ ಒಂದು ಟಕ್ಸ್ ಪಾಯಿಂಟ್ ಮಾರ್ಕಿಂಗ್ನ ತಗೋರಿ. ಇದಾದ ನಂತರ ಈ ಟಕ್ಸ್ ಪಾಯಿಂಟ್ನ 2.5 ಇಂಚ್ಗೆ ಒಂದು ಮಾರ್ಕ್ ಮಾಡಿದ ನಂತರ ಈ ಸೈಡ್ 1 ಇಂಚು ಮತ್ತು ಈ ಸೈಡ್ 1 ಇಂಚು ಒಂದು ಇಂಚ್ ಜಾಸ್ತಿ ಆಗುತ್ತೆ ಅಂತಂದರೆ ಸ್ವಲ್ಪ 1-2 ಪಾಯಿಂಟ್ ಕಡಿಮೆ ಮಾಡಿ ತಗೋರಿ. ನೆಕ್ಸ್ಟ್ ಇದು ಎರಡರ ಮಧ್ಯದಲ್ಲಿ ಒಂದು ಟಕ್ಸ್ ಪಾಯಿಂಟ್ನ ತಗೋರಿ 3 ಇಂಚ್ಗೆ. ನೆಕ್ಸ್ಟ್ ಈ ಟಕ್ಸ್ ಪಾಯಿಂಟ್ ಸ್ಟ್ರೇಟಾಗಿ ಒಂದು 4 ಇಂಚಿಗೆ ಒಂದು ಟಕ್ಸ್ ಪಾಯಿಂಟ್ನ ತಗೋರಿ.
ನೆಕ್ಸ್ಟ್ ಇಲ್ಲಿ ಟಕ್ಸ್ ಪಾಯಿಂಟ್ ನಿಮಗೆ ಆಪ್ಷನ್ ಇರುತ್ತೆ, ತೊಗೊಂಡ್ರೆ ತೊಗೋಬೋದು, ಇಲ್ಲಾಂದರೆ ಬಿಡ್ಬೋದು. ಲಾಸ್ಟಲ್ಲಿ ಫಿಟ್ಟಿಂಗ್ ಮಾಡುವಾಗ ನಮಗೇನಾದರೂ ಬಟ್ಟೆ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಎರಡು ಸವನ ಬರಲಿಲ್ಲ, ಇದು ಫ್ರಂಟ್ ಪಾರ್ಟು ನಮಗೆ ಜಾಸ್ತಿ ಬಂತು ಅಂತಂದರೆ ಇಲ್ಲಿ ಒಂದು ಟಕ್ಸ್ ಪಾಯಿಂಟ್ನ ಹಿಡೀರಿ. ಇಲ್ಲ ಇದು ಟಕ್ಸ್ ಪಾಯಿಂಟ್ ಹಿಡಿಲಿಲ್ಲ ಕರೆಕ್ಟ್ ಬಂತು ಅಂತಂದರೆ ಹಾಗೆ ನೀವು ಸ್ಟಿಚಿಂಗ್ನ ಮಾಡ್ಬೋದು. ಈ ಟಕ್ಸ್ ಪಾಯಿಂಟು 5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ ಚೂರು. ನೋಡಿ ಇವಾಗ ಫ್ರಂಟ್ ಪಾರ್ಟು ಕಂಪ್ಲೀಟಾಗಿ ಮುಗೀತು. ನೆಕ್ಸ್ಟ್ ಇವಾಗ ಬ್ಯಾಕ್ ಪಾರ್ಟ್ನ ಕಟಿಂಗ್ ಮಾಡೋಣ. ಬ್ಯಾಕ್ ಪಾರ್ಟು ನೋಡಿ, ಇಲ್ಲಿ ಮೇಲ್ಗಡೆ ನಾವು 2.5ನ ನೆಕ್ ವಿಡ್ತ್ ತೊಗೊಂಡ್ರೆ ಇಲ್ಲಿ ಕೆಳಗಡೆ 3 ಇಂಚನ್ನ ತೊಗೋಬೇಕು. ಮೇಲ್ಗಡೆ 2.5 ಇದ್ದರೆ ಇಲ್ಲಿ 3 ಇಂಚನ್ನ ತೊಗೋಬೇಕು. ಮೇಲ್ಗಡೆ 2 ಇದ್ದರೆ ಇಲ್ಲಿ ಕೆಳಗಡೆ 2.5 ಇಂಚನ್ನ ತೊಗೋಬೇಕು. ಅರ್ಧ ಇಂಚು ನಾವು ಎಕ್ಸ್ಟ್ರಾ ತೊಗೋಬೇಕು. ಆ ಥರ ಇದ್ದರೆ ನಮಗೆ ರೌಂಡ್ ಮಾಡುವಾಗ ಇಲ್ಲ ಡಿಸೈನ್ ಮಾಡುವಾಗ ತುಂಬ ನೀಟಾಗಿ ಬರುತ್ತೆ. ಹಾಗಾಗಿ ಅದೇ ರೀತಿಯೇ ಮೆಸರ್ಮೆಂಟ್ನ ತೊಗೋರಿ. ಬ್ಯಾಕ್ ಪಾರ್ಟು ಎಷ್ಟು ಉದ್ದದೆ ಅಂಥೇಳಿ ಅಳತೆ ಬ್ಲೌಸಲ್ಲಿ ನೋಡ್ಕೊಳ್ಳೋಣ. ಇವಾಗ ತೋರಿ 11 ಇಂಚ್ ಇದೆ. ಇಲ್ಲಿಂದ ಇಲ್ಲಿಗೆ 11 ಇಂಚ್ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡಿ ಇದನ್ನು ನಾವು 3 ಇಂಚ್ ತೊಗೋಬೇಕಾಗಲ್ಲನ. ನೋಡಿ ಇಲ್ಲಿ ಒಂದು ರೌಂಡಾಗಿ ನೀಟಾಗಿ ಶೇಪ್ ಕೊಡ್ರಿ. ನೆಕ್ಸ್ಟು ಬ್ಯಾಕ್ ಪಾರ್ಟಲ್ಲಿ ಒಂದು ಟಕ್ಸ್ ಪಾಯಿಂಟ್ನ ನೋಡಿ, ಶೋಲ್ಡರ್ ನಡುವೆ ಟಕ್ಸ್ ಪಾಯಿಂಟ್ನ ತೊಗೋಬೇಕು. ಇಲ್ಲಿ ಒಂದು ಮಾರ್ಕ್ ಮಾಡ್ಕೊರಿ. ಮಾಡಿದ ನಂತರ 4 ಇಂಚ್ಗೆ ಒಂದು ಟಕ್ಸ್ ಪಾಯಿಂಟ್ನ ತೊಗೋರಿ. ಈ ಟಕ್ಸ್ ಪಾಯಿಂಟು ನಮ್ಮ ನೆಕ್ಗಿಂತ ಮೇಲ್ಗಡೆ ಹೋಗಬಾರ್ದು, ಅದ್ರಾಗ ಕೆಳಗಡೆನೇ ತೊಗೋಬೇಕು. ಎಷ್ಟಾದರೂ ಇರಲಿ. ನಮ್ಮ ಚೆಸ್ಟ್ ಮೆಜರ್ಮೆಂಟು ಸ್ವಲ್ಪ ಡೀಪ್ ಬಂತು ಅಂತಂದರೆ ಇದನ್ನೊಂದು ಸ್ವಲ್ಪ ಕಡಿಮೆ, ಇದು ನೆಕ್ ಉದ್ದ ನಮಗೆ ಸ್ವಲ್ಪ ಇನ್ನೂ ಸ್ವಲ್ಪ ಡೀಪ್ ಇತ್ತು ಅಂತಂದರೆ ಇದು ಇನ್ನೊಂದು ಅರ್ಧ ಇಂಚು ಕಡಿಮೆ ಮಾಡ್ಕೊರಿ. ನೆಕ್ ಮೇಲ್ಗಡೆ ನಮಗೆ ಇದು ಟಕ್ಸ್ ಉದ್ದ ಹೋಗಬಾರ್ದು. ನೆಕ್ಸ್ಟು ಈ ಸೈಡು 1 ಇಂಚು, ಈ ಸೈಡು 1 ಇಂಚು. ನೋಡಿ ಇವಾಗ ಕಟಿಂಗ್ ಮಾಡ್ಕೊರಿ ಇದನ್ನು. ನೋಡಿ ಇದು ಬ್ಯಾಕ್ ಪಾರ್ಟ್. ನೆಕ್ಸ್ಟ್ ಇವೆರಡು ಫ್ರಂಟ್ ಪಾರ್ಟ್. ನೆಕ್ಸ್ಟ್ ಇವಾಗ ಸ್ಲೀವ್ ತೋಳನ್ನ ಕಟಿಂಗ್ ಮಾಡ್ಕೊಳ್ಳೋಣ. ಇವಾಗ ತೋಳಿಗೆ ನಾವು ಫಸ್ಟು 1 ಫೋಲ್ಡು ಮತ್ತು 2 ಫೋಲ್ಡನ್ನು ಮಾಡ್ಕೋಬೇಕು. ಮಾಡಿದ ನಂತರ ಫಸ್ಟ್ ನಾವು ನೆಕ್ ಇದು ಸ್ಲೀವ್ಸ್ ವಿಡ್ತನ್ನ ಯಾವ ರೀತಿ ತೊಗೋಬೇಕು ಅಂತ ಅಂದರೆ, ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿರುತ್ತೆ ಅದರಲ್ಲಿ ನಾವು 2 ಇಂಚನ್ನ ಮೈನಸ್ ಮಾಡಿ ತೊಗೋಬೇಕು. ಚೆಸ್ಟ್ ಮೆಜರ್ಮೆಂಟು ನಮಗೆ ಟೋಟಲಾಗಿ ಸ್ಟಿಚಿಂಗ್ ಮಾರ್ಜಿನ್ ಹಿಡಿದು ನಾವು ಏನು ಮಾಡಿದ್ದೀವಿ 11 ಇಂಚನ್ನ ಇಟ್ಟಿದ್ದೀವಿ. ಅದರಲ್ಲಿ ನಾವು 2 ಇಂಚನ್ನ ಮೈನಸ್ ಮಾಡಿ ತೊಗೋಬೇಕು. ಅಂದರೆ ಇವಾಗ 9 ಇಂಚನ್ನ ನಾವು ಚೆಸ್ಟ್ ತೋಳಿಂದು ವಿಡ್ತ್ ಬರುತ್ತೆ, ನಾವು 9 ಇಂಚ್ಗೆ ಒಂದು ಮಾರ್ಕ್ ಮಾಡಬೇಕು. ನೋಡಿ ಇವಾಗ ನನ್ನ ಬಟ್ಟೆ ಇರೋದು 8.5 ಇದೆ. ಒಂದು ಅರ್ಧ ಇಂಚು ಕಡಿಮೆ ಬರುತ್ತೆ ಬಟ್ಟೆ. ಒಂದು ಸ್ಲೀವ್ಸ್ನಷ್ಟೇ ನಾನು ಕಟ್ ಮಾಡಿ ತೋರಿಸ್ತೀನಿ. ಇನ್ನೊಂದು ಸ್ಲೀವ್ ನಾನು ಆಮೇಲೆ ಜಾಯಿಂಟ್ ತೊಗೊಂಡು ನಿಮಗೆ ಹಾಕ್ತೀನಿ. ಇವಾಗ ನಿಮಗೆ ಗೊತ್ತಾಗಲಿ ಅನ್ನೋದಕ್ಕೆ ಒಂದು ಸ್ಲೀವ್ ಕಟ್ಟಿಂಗ್ ಅಷ್ಟೇ ನಾನು ಹೇಳ್ಕೊಡ್ತಾ ಇದ್ದೀನಿ. ಇವಾಗ ನೋಡಿ ಟೋಟಲಾಗಿ ಸ್ಲೀವ್ಸ್ ಬಿಡ್ತು 9 ಇಂಚನ್ನ ತೊಗೋಬೇಕು. 9 ಇಂಚು. ಕನ್ಫ್ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ.
ನಾನು 2 ಸ್ಲೀವ್ಸ್ ಬಂದಿದ್ರೆ ಕಟ್ ಮಾಡಿ ತೋರಿಸ್ತಿದ್ದೆ, ಅದು ಬಟ್ಟೆ ಸ್ವಲ್ಪ ಕಡಿಮೆ ಇರೋದ್ರಿಂದ ಜಾಯಿಂಟ್ ಹಾಕ್ಕೊಳ್ಳೋದಕ್ಕೆ ಹಾಗಾಗಿ 1 ಸ್ಲೀವ್ಸ್ನ ಕಟ್ ಮಾಡಿ ತೋರಿಸ್ತೀನಿ. ನೀವು ಅದೇ ಪ್ರೊಸೀಜರಲ್ಲೇ 2 ಸ್ಲೀವ್ಸ್ನ ಕಟಿಂಗ್ ಮಾಡ್ಕೊರಿ. ನೆಕ್ಸ್ಟ್ ಇವಾಗ ಸ್ಲೀವ್ಸ್ ವಿಡ್ತು 9 ಇಂಚ್ನ ಇಟ್ಟಿದ್ದೀನಿ. ನೆಕ್ಸ್ಟ್ ನಾವು ಸ್ಲೀವ್ಸ್ ಉದ್ದನ ನೋಡ್ಕೋಬೇಕು ಎಷ್ಟಿದೆ ಅಂತೇಳಿ. ನೋಡಿ, ಸ್ಲೀವ್ಸ್ ಉದ್ದ ರೆಡಿ ಇರೋದು 5 ಇಂಚ್ ಇದೆ. 1 ಇಂಚ್ನ ಎಕ್ಸ್ಟ್ರಾ ತೊಗೋಬೇಕು. 6 ಇಂಚ್ನ ತೊಗೋತಾ ಇದ್ದೀನಿ ಇವಾಗ. ನೆಕ್ಸ್ಟ್ ಇಲ್ಲಿಂದ ಹಿಡಿದು ನಾವು 2ವರೆಗೆ ಒಂದು ಮಾರ್ಕ್ನ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ಇಲ್ಲಿಂದ ಇಲ್ಲಿಗೆ 2ವರೆಗೆ ಒಂದು ಮಾರ್ಕ್ನ ಮಾಡಿ ತೋಳಿನ ಶೇಪ್ನ ಹಾಕಬೇಕು. ನೋಡಿ, ಇವಾಗ ನೋಡಿ 2ವರೆಗೆ ಮಾರ್ಕ್ ಮಾಡಿದ ನಂತರ ಶೇಪ್ನ ಹಾಕ್ರಿ. ಒಂದನೇ ಶೇಪು ಮತ್ತು 2ನೇ ಶೇಪು. ನೆಕ್ಸ್ಟ್ ಇದಾದ ನಂತರ ತೋಳಿನ ಮುಂಭಾಗನ ಮಾರ್ಕ್ ಮಾಡ್ಕೊರಿ ಎಷ್ಟಿದೆ ಅಂತೇಳಿ. ಇಲ್ಲಿಗೆ ತೋಳಿನ ಮುಂಭಾಗ ಐತಿ, ಮತ್ತು ಒಂದು ಅರ್ಧ ಇಂಚ್ ಒಳಗಡೆ ಮಾಡಿಕೊಂಡು ಇಷ್ಟೇ ಫ್ರೆಂಡ್ಸ್ ತೋಳಿನ ಕಟ್ಟಿಂಗ್. ತೋಳಿನ ಶೇಪು ಫಸ್ಟಿಗೆ ಕಲಿತಾ ಇರೋರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸ್ವಲ್ಪ ಒಂದು ಪೇಪರಲ್ಲಿ ತೊಗೊಂಡು ಪ್ರಾಕ್ಟೀಸ್ ಮಾಡ್ಕೋತಾ ಹೋಗಿ ಮಾಡಿದರೆ ತುಂಬ ಈಸಿಯಾಗಿ ಬರುತ್ತೆ. ನೋಡಿ, ಇದು ಇವಾಗ ತೋಳಿನ ಕಟ್ಟಿಂಗ್ ಆಯಿತು. ನೆಕ್ಸ್ಟ್ ನಾನು ಮೇನ್ ಫ್ಯಾಬ್ರಿಕ್ಕಿಗೆ ಇಟ್ಟು ಇವಾಗಿನ್ನ ಕಟ್ಟಿಂಗ್ ಮಾಡ್ಕೋತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.